ಡಿಸಿಎಂ ದೆಹಲಿ ಪ್ರವಾಸದ ವಿಚಾರವಾಗಿ ಧಾರವಾಡದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಏನೂ ಇಲ್ಲ. ಸಿಎಂ ಅವರ ಕೆಲಸಕ್ಕೆ ಅವರು ಹೋಗಿದ್ದಾರೆ. ಡಿಸಿಎಂ ಅವರು ತಮ್ಮ ಕೆಲಸಕ್ಕೆ ತಾವು ಹೋಗಿದ್ದಾರೆ. ಅದಕ್ಕೆ ವಿಶೇಷ ಬಣ್ಣ ಏನೂ ಬೇಡ. ರಾಜ್ಯ ಸರ್ಕಾರದ ಕೆಲಸಗಳು ಕೇಂದ್ರ ಮಂತ್ರಿಗಳ ಜೊತೆ ಭೇಟಿ ಮಾಡುವ ಕೆಲಸ ಇರ್ತವೆ. ವಿಪಕ್ಷ ಮೊದಲಿನಿಂದ ಅದನ್ನೇ ಹೇಳುತ್ತಾ ಬಂದಿದೆ. ಸಿಎಂ ಬದಲಾವಣೆ ವಿಚಾರವಾಗಿ 136 ಜನ ಗೆದ್ದಾಗಲೇ ಅವರು ಹೇಳಿದ್ರು ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ. ಅವರು ಒಂದೊಂದು ಮಾತಾಡ್ತಾ ಹೋಗ್ತಾರೆ. ಅವರಿಗೆ ಕೆಲಸ ಇಲ್ಲ. ಬದಲಾವಣೆ ಆಗಲಿ ಮತ್ತೊಂದಾಗಲಿ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಇದ್ದಾರೆ. ಪ್ರಸ್ತುತ ಅಂತಹ ಸೀನ್ ಇಲ್ಲ. ಶಾಸಕರ 1-to-1 ಸಭೆ ವಿಚಾರವಾಗಿ ಅದು ನಿರಂತರ ನಡೆಯುವ ಪ್ರಕ್ರಿಯೆ. ಈ ಬಾರಿ ಅದು ಸ್ವಲ್ಪ ತಡವಾಯಿತು. CLP ಮೀಟಿಂಗ್ ಅಂತ ಇರುತ್ತೆ. ಪ್ರತಿ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಅದು ನಡೆಯುತ್ತಾ ಇರುತ್ತದೆ. ಈ ಬಾರಿ ಅದು ಸ್ವಲ್ಪ ತಡವಾಗಿದೆ. ಇದಕ್ಕೆ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗ ಆಗಲಿ ಇಲ್ದಾಗ ಆಗಲಿ ಬಂದು ಶಾಸಕರ ಕುಂದುಕೊರತೆಗಳನ್ನ ಮಾಡೋದು ಅವರ ಕೆಲಸ. CLP ಮೀಟಿಂಗ್ ಅಂತ ಇರುತ್ತೆ. ಇದು ಪಕ್ಷದ ಆಂತರಿಕ ಪ್ರಕ್ರಿಯೆ. ಇದಕ್ಕೆ ಬೇರೆ ಅರ್ಥ ಇಲ್ಲ. ಆಹಾರ ಇಲಾಖೆಯ ಲಾರಿ ಮುಷ್ಕರ ವಿಚಾರವಾಗಿ ನಾನು 2 ದಿನಗಳಿಂದ ಹೊರಗೆ ಇದ್ದೇನೆ. ಆಹಾರ ಸಚಿವರ ಕಡೆ ನಾನು ತಿಳ್ಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಜಾರ್ಕೊಂಡಿದ್ದಾರೆ. ವಿಶೇಷ ಏನಿಲ್ಲ. ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ CM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. DCM ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ನಾವು ಹೋಗ್ತಾ ಇರ್ತೀವಿ. ಯಾಕಂತಂದರೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನೂ ಬೇಡ. ಕೆಲಸದ ನಿಮಿತ್ತ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಹೇಳ್ತಾ ಇದ್ದಾರೆ. ನೋಡಿ, ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ. ಮುಂಚೆ ಅಂತರೂ 136 ಜನ ಗೆದ್ದಾಗಲೇ ಹೇಳಿದ್ರು ಅವರು ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ. 136 ಜನ ಗೆದ್ದಾಗ. ಸೊ ಹಾಗೆ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ದರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ. ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ. ಅಂಥ ಸೀನ್ರಿನೇ ಇಲ್ಲ. ಅದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ. ಈ ಬಾರಿ ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತಂದರೆ ಪ್ರತಿ 6 ತಿಂಗಳಿಗೊಮ್ಮೆ 1 ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರನ್ನು CLP ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ. ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇಲ್ದಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದುಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ. ಸೊ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ. ಇದು ಬೇರೆ ಅರ್ಥ ಏನು ಈಗ ಹೇಳ್ತಾ ಇದ್ದೀರಾ? ನಾನು ಹೊರಗಡೆ ಇದ್ದೀನಿ 2 ದಿನದಿಂದ. ನಾನು ಮನೆ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ.